ಧ್ವನಿ ನ್ಯೂಸ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಬಚ್ಚೇದೊಡ್ಡಿ ಗ್ರಾಮದ ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ದುರ್ಗಮ ರಸ್ತೆಯಲ್ಲಿ ಇಲಾಖಾ ವಾಹನದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಕರೆದೊಯ್ಯುವ ವ್ಯವಸ್ಥೆ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಬಚ್ಚೇದೊಡ್ಡಿ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿನಿತ್ಯ 14 ಕಿಲೋಮೀಟರ್ ನಡೆದುಕೊಂಡು ಅಜ್ಜಿಪುರ, ರಾಮಪುರ ಹಾಗೂ ಇನ್ನಿತರ ಕಡೆ ವಿದ್ಯಾಭ್ಯಾಸ ಮಾಡಲು ತೆರಳುತ್ತಾ ಇದ್ರು. ರಸ್ತೆಯಂತೂ ಕಲ್ಲು ಮಣ್ಣಿನಿಂದ ಕೂಡಿದ್ದು ದುರ್ಗಮವಾಗಿದ್ದರಿಂದ ಸಾರಿಗೆ ಬಸ್ಗಳು ಸಂಚಾರ ಮಾಡ್ತಾ ಇರಲಿಲ್ಲ. ಜೊತೆಗೆ ವನ್ಯಜೀವಿಗಳ ಕಾಟವೂ ಕೂಡ ಇರ್ತಾ ಇತ್ತು. ಇದನ್ನು ಅರಿತ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಬಗೆಹರಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ಹಾಗೂ ವಿಡಿಯೋ ಮೂಲಕ ಒತ್ತಾಯಿಸಿದರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅರಿತ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ಅವರು ಇಲಾಖೆಗೆ ಸೇರಿದ ಸಫಾರಿ ಜೀಪ್ನಲ್ಲಿ ಪ್ರತಿನಿತ್ಯ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳನ್ನ ಸಮಯಕ್ಕೆ ಸರಿಯಾಗಿ ಕರೆದುಕೊಂಡು ಮತ್ತೆ ವಾಪಸ್ ಕರೆತರುವ ಹೊಣೆಯನ್ನ ಹೊತ್ತುಕೊಂಡಿದ್ದು ಮಂಗಳವಾರದಿಂದ ಈ ವ್ಯವಸ್ಥೆ ಜಾರಿ ಮಾಡಿದ್ದಾರೆ. ಅರಣ್ಯ ಇಲಾಖೆ ಜೀಪ್ಗೆ ವಿದ್ಯಾರ್ಥಿಗಳು ಹೂವಿಟ್ಟು ಪೂಜೆ ಸಲ್ಲಿಸಿದ ಬಳಿಕ ಸಂಚಾರಕ್ಕೆ ಚಾಲನೆ ಕೊಡಲಾಗಿದೆ. ಉಮೇಶ್ ಎಂ ಚೆನ್ನಿ. ಗುಂಡಿ ಮುಚ್ಚಿ ಇದನ್ನೆಲ್ಲ ಮಾಡ್ತೀವಿ. ಅದನ್ನ ರಸ್ತೆ ಒಳ್ಳೆ ರಸ್ತೆ ಆಗಿ ಮಾಡಬೇಕಂದ್ರೆ ಅದಕ್ಕೆ ಕೆಲವು ನಿಯಮಗಳಿವೆ. ಅದನ್ನು ಪಾಲನೆ ಮಾಡಿ ಯಾರು ರಸ್ತೆ ಇಲಾಖೆಯವರು ಮಾಡ್ತಾರೆ ಅವರ ಮಾಡಿದ್ರೆ ನಾವು ಇಲಾಖೆಯಿಂದ ಶಿಫಾರಸು ಮಾಡ್ತೀವಿ. ಅದು ಅನುಮತಿ ಅಲ್ಲಿಂದ ಆಗಬೇಕು. ನಮ್ಮ ಹಂತದಲ್ಲಿ ನಮಗೆ ಇದಿಲ್ಲ. ನಾವೇನು ಮಾಡ್ಬೋದು, ಈಗ ಇರೋ ರಸ್ತೆಯಲ್ಲೇ ಮಣ್ಣೆಲ್ಲ ಹಾಕಿ ಗುಂಡಿ ಮುಚ್ಚಿ ಆ ಕೆಲಸನ ನಾವು ತಕ್ಷಣ ಮಾಡ್ತೀವಿ. ರೋಡ್ ಅಂತೂ ಯಾರು ಮಾಡ್ತಾರೆ, ಕೆಲವೊಂದು ಜಾಗ ಅಲ್ಲ, ಅದನ್ನ ಅದೇನೆ ಈಗ ಅದಕ್ಕೆ ನಾವು ನಮ್ಮ ಹಂತದಲ್ಲಿ ಇರೋ ವಿಚಾರಗಳನ್ನು ನಾವು ಮಾಡ್ತೀವಿ. ಈಗ ಯಥಾಸ್ಥಿತಿಲಿ ರೋಡನ್ನ ಮೇಂಟೈನ್ ಮಾಡ್ಬೋದು. ನೀವು ಅದನ್ನ ಬಸ್ ಹಾಕ್ಬೇಕಾಗುತ್ತೆ ಅಥವಾ ಅದನ್ನ ಇನ್ನೊಂದು ಉನ್ನತೀಕರಣ ಅಂದ್ರೆ ರೋಡ್ಗೆ ಟಾರ್ ಹಾಕ್ಬೇಕು, ಇಂಥದ್ದೆಲ್ಲ ಮಾಡೋದಾದ್ರೆ ನಮಗೆ ಅಧಿಕಾರ ಇಲ್ಲ. ಅದು ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರಕ್ಕೆ ಬೇಕಾದ್ರೆ ಅಲ್ಲಿಂದ ಪ್ರಸ್ತಾವನೆ ಆಗಿ ಬಂದ್ರೆ ನಾವು ಮಾಡ್ಲಿಕ್ಕೆ ನಮ್ಗೇನಾಗಬೇಕು. ನಾವು ನಮ್ಮ ಹಂತದಲ್ಲಿ ಏನಿದೆಯೋ ಅಧಿಕಾರದಲ್ಲಿ ಅಲ್ಲ, ಅದನ್ನ ನಾವೇನಿಲ್ಲ, ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗುತ್ತೆ. ನಮ್ಮ ಕಡೆಯಿಂದ ಏನು ಹೋಗ್ಬೇಕು ಅವ್ರಿಗೆ ಕೊಟ್ರೆ ಯೋಜನೆ ನಾವು ಕಳಿಸ್ಕೊಡಿ. ಅದು ನಮ್ಗೆ ವಿದ್ಯಾವಂತರಲ್ಲ. ಈಗ ನಾವು ಹೇಳೋದು ಏನು ಗೊತ್ತಾ, ಹಂಗಲ್ಲ, ಹೇಳ್ತೀನಿ ಕೇಳಿ. ಈಗ ಹಿಂದಿನ ಕಾಲದಿಂದ ನಾವು ಅವಾಗ ಏನಿತ್ತು ಪದ್ಧತಿ, ಎಲ್ಲರೂ ಕೃಷಿ ಮಾಡ್ತಿದ್ರು, ಜನಕರ ಇದ್ದೀರಾ. ಈಗ ನೀವು ಇದೇ ಜಾಗ ಈ ವೆಹಿಕಲ್ ಇದೆ, ಅದಾದ್ಮೇಲೆ ಆ ವೆಹಿಕಲ್ ತಗೊಂಡು ಅದ್ರ ಬದಲಿಗೆ ಮುಂದುವರಿಸ್ತಾರೆ. ಮಾಡಿದ್ರು ಅವರು ಚೇಂಜ್ ಈಗ ಏನಿಲ್ಲ, ಈಗ ಮಾಡ್ತೀವಿ. ಏನು ಜನರಿಗೆ ಬೇಕು ಆ ವಿಚಾರದಲ್ಲಿ ಇದೀವಿ. ಸರ್ಕಾರ ಯಾವಾಗಲೂ ಇದ್ದೇ ಇದೆ ಅಂತ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇದು ಮುಂದುವರಿಯುತ್ತೆ. ಸರಿ ಸರ್, ಇದು ಏನಾಗುತ್ತೆ ಅಂದ್ರೆ ಇದು ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.